ಹೆಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ಅದ್ರ ಜೊತೆಗೆ ಇವತ್ತು ನಾನು ಕರೆಂಟ್ ಅಫೇರ್ಸ್ದ ಕ್ವಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಕರೆಂಟ್ ಅಫೇರ್ಸ್ದ ಕ್ವಶನ್ಸ್ಗಳು ಎಷ್ಟಾಗುತ್ತೋ ಅಷ್ಟು ಇವತ್ತು ಡಿಸ್ಕಸ್ ಮಾಡಿಕೊಂಡು ಅವುಗಳನ್ನು ಓದ್ತಾ ಅದ್ರ ಮೇಲೆ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಹಾಗಿದ್ರೆ ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಕೂಡ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗ್ತಾ ಬಂದರೆ ಲೈಕ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಹಾಗೆಯೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳಲ್ಲಿ ಮೊದಲೇ ಪ್ರಶ್ನೆ. ಒಮಾನ್ನಲ್ಲಿ FIH ಹಾಕಿ 5 ವಿಶ್ವಕಪ್ ಅರ್ಹತಾ ಪಂದ್ಯಗಳ ಮಹತ್ವವೇನು ಅಂತಕ್ಕಂಥದ್ದು. ಒಮಾನ್ನಲ್ಲಿ FIH ಹಾಕಿ 5 ವಿಶ್ವಕಪ್ ಅರ್ಹತಾ ಪಂದ್ಯಗಳ ಮಹತ್ವವೇನು ಅಂತಕ್ಕಂಥದ್ದು. ಆಪ್ಷನ್ ಕೂಡ ಇದೆ, ಅವುಗಳನ್ನು ಗಮನಿಸಿ. ಫಿಫಾ ವಿಶ್ವಕಪ್ಗೆ ತಯಾರಿ, ಬೇಸಿಗೆ 2024 ಒಲಿಂಪಿಕ್ ಕ್ರೀಡಾಕೂಟದ ಅರ್ಹತಾ ಪಂದ್ಯಗಳನ್ನು ಆಯೋಜಿಸೋದು, ಹೊಸ ಕ್ರೀಡಾ ಸಂಕೀರ್ಣವನ್ನು ಪ್ರಾರಂಭಿಸೋದು, ಇತ್ತೀಚಿನ ಹಾಕಿ ಚಾಂಪಿಯನ್ಶಿಪ್ಪನ್ನು ಅನಾವರಣಗೊಳಿಸೋದು ಅಂತ. ಹಾಗಿದ್ರೆ ಒಮಾನ್ನಲ್ಲಿ FIH ಹಾಕಿ 5 ವಿಶ್ವಕಪ್ ಅರ್ಹತಾ ಪಂದ್ಯಗಳ ಮಹತ್ವ ಏನಾಗುತ್ತೆ? ಉತ್ತರ ನೋಡೋಣ. ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಇದೆ ನೋಡಿ. ಯಾವುದು? ಬೇಸಿಗೆ 2024 ಒಲಿಂಪಿಕ್ ಕ್ರೀಡಾಕೂಟದ ಅರ್ಹತಾ ಪಂದ್ಯಗಳನ್ನು ಆಯೋಜಿಸುವುದು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಮಾಹಿತಿ ಇದ್ದರೆ ಗಮನಿಸ್ಕೊಳ್ಳೋಣ. ಹಾಗಿದ್ರೆ ಇದ್ರ ಮೇಲಿರ್ತಕ್ಕಂತಹ ಸ್ವಲ್ಪ ಮಾಹಿತಿ. ವಿವರಣೆ ಏನಪ್ಪ ಅಂತಂದರೆ, ಪ್ಯಾರಿಸ್ನಲ್ಲಿ 2024 ಬೇಸಿಗೆಯ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಸ್ವಲ್ಪ ಮುಂಚಿತವಾಗಿ FIH ಹಾಕಿ 5 ವಿಶ್ವಕಪ್ ಅರ್ಹತಾ ಪಂದ್ಯಗಳನ್ನು ಒಮಾನ್ ಆಯೋಜಿಸುತ್ತದೆ ಎಂದು ಸುದ್ದಿ ಉಲ್ಲೇಖಿಸುತ್ತದೆ. ಇದಷ್ಟು ಈ ಮೊದಲ ಪ್ರಶ್ನೆ ಮೇಲಿರ್ತಕ್ಕಂತಹ ಮಾಹಿತಿ. ಆದರೆ ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆ. ಪ್ರಶ್ನೆಗಳ ಬಣ್ಣ ಬದಲಾಯಿಸಿಲ್ಲ, ಸೊ ನಿಮಗೆ ಸ್ವಲ್ಪ ಬದಲಾವಣೆ ಬೇಕು ಅಂತ ಅನಿಸಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎರಡನೇ ಪ್ರಶ್ನೆ ಗಮನಿಸೋಣ. ಎರಡನೇ ಪ್ರಶ್ನೆ. 2024 ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್. ಇಲ್ಲಿದೆ ನೋಡಿ ಎರಡನೇ ಪ್ರಶ್ನೆ. 2024 ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟಕ್ಕಾಗಿ ಯಾವ ದೇಶವು ಸಂಪೂರ್ಣ ಡಿಜಿಟಲ್ ಶೆಂಗೆನ್ ವೀಸಾಗಳನ್ನು ಪರಿಚಯಿಸಿದೆ ಅಂತಕ್ಕಂಥದ್ದು. ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಬಂದು ಸ್ಪೇನ್ ಅಂತ. ಹಾಗಿದ್ರೆ ಉತ್ತರ ಯಾವುದಾಗತ್ತೆ? ಉತ್ತರ ನೋಡೋಣ. ಆಪ್ಷನ್ ಬಿ ಇದೆ ನೋಡಿ. ಆಪ್ಷನ್ ಬಿ ಫ್ರಾನ್ಸ್ ಅಂತಕ್ಕಂಥದ್ದು. 2024 ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟಕ್ಕಾಗಿ ಫ್ರಾನ್ಸ್ ದೇಶ ಸಂಪೂರ್ಣ ಡಿಜಿಟಲ್ ಶೆಂಗೆನ್ ವೀಸಾಗಳನ್ನು ಪರಿಚಯಿಸಿದೆ ಅಂತಕ್ಕಂಥದ್ದು. ಓಕೆನಾ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ನೋಡ್ಕೊಳ್ಳೋಣ. ಹಾಗಿದ್ರೆ ವಿವರಣೆ ಏನಿದೆ? ಪ್ಯಾರಿಸ್ನಲ್ಲಿ 2024 ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟಗಳಿಗೆ ಸಂಪೂರ್ಣ ಡಿಜಿಟಲ್ ಶೆಂಗೆನ್ ವೀಸಾಗಳನ್ನು ಪರಿಚಯಿಸಿದ ಮೊದಲ ಯುರೋಪಿಯನ್ ಯೂನಿಯನ್ ಸದಸ್ಯ ಫ್ರಾನ್ಸ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ 3. ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ಸ್ ಶೃಂಗಸಭೆಯ 10ನೇ ಆವೃತ್ತಿಯ ವಿಷಯ ಯಾವುದು? ಯಾವುದು? ಹಿಂದಿನ ಗೇಟ್ವೇ, ಆಪ್ಷನ್ ಎ ಹಿಂದಿನ ಗೇಟ್ವೇ, ಆಪ್ಷನ್ ಬಿ ಭವಿಷ್ಯದ ಗೇಟ್ವೇ, ಆಪ್ಷನ್ ಸಿ ಬ್ರಿಡ್ಜಿಂಗ್ ಬಾರ್ಡರ್ಸ್, ಆಪ್ಷನ್ ಡಿ ಗ್ಲೋಬಲ್ ಇನೋವೇಷನ್ ಹಬ್ ಅಂತ. ಹಾಗಿದ್ರೆ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂತ ನೋಡ್ಕೊಳ್ಳೋಣ. ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಬಂದು ಆಪ್ಷನ್ ಬಿ ಇದೆ ನೋಡಿ, ಭವಿಷ್ಯದ ಗೇಟ್ವೇ ಅಂತಕ್ಕಂಥದ್ದು. ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ಸ್ ಶೃಂಗಸಭೆಯ 10ನೇ ಆವೃತ್ತಿಯ ವಿಷಯ ಬಂದು ಭವಿಷ್ಯದ ಗೇಟ್ವೇ ಅಂತಕ್ಕಂಥದ್ದು. ಇದ್ರ ಮೇಲೆ ಸ್ವಲ್ಪ ಮಾಹಿತಿ. ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ಸ್ ಶೃಂಗಸಭೆಯ 10ನೇ ಆವೃತ್ತಿಯ ವಿಷಯವು ಭವಿಷ್ಯದ ಗೇಟ್ವೇ ಆಗಿದೆ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಎಲ್ಲ ಮಾಹಿತಿ ನಿಮಗೆ ಪದೇ ಪದೇ ರಿಪೀಟ್ ಆಗ್ತಾ ಇದ್ದರೆ ಎಲ್ಲ ನೆನಪುಳಿಯುತ್ತೆ. ಸೊ ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ನೀವು ಆನ್ಸರನ್ನು ಹಾಕ್ಬೋದು, ಹೆಲ್ಪ್ ಆಗುತ್ತೆ. ಸೊ 1 ಬಿಟ್ಟು 2 ಸರಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4.
ಎಸ್, ಹಾಗಿದ್ರೆ 4ನೇ ಪ್ರಶ್ನೆ, ಇಂಡರಾ ಪ್ರಕಾರ ಭಾರತದ FY24 GDPಗಾಗಿ ನವೀಕರಿಸಿದ ಬೆಳವಣಿಗೆಯ ಮುನ್ಸೂಚನೆ ಏನು? ಓಕೆ, ಇಂಡರಾ ಪ್ರಕಾರ ಭಾರತದ FY24 GDPಗಾಗಿ ನವೀಕರಿಸಿದ ಬೆಳವಣಿಗೆಯ ಮುನ್ಸೂಚನೆ ಏನು ಅಂತಕ್ಕಂಥದ್ದು. ಆಪ್ಷನ್ಸ್ ನೋಡಿ, 6.2%, 6.5%, 6.7%, 7.0% ಅಂತ ಇರ್ತಕ್ಕಂಥದ್ದು. ಎಸ್, ಹಾಗಿದ್ರೆ ಉತ್ತರ ಏನು ಅಂತ ನೋಡ್ಕೊಳ್ಳೋಣ. ಓಕೆ, ಆಪ್ಷನ್ ಸಿ ಇದೆ ನೋಡಿ. ಆಪ್ಷನ್ ಸಿ ಯಾವುದು? 6.7% ಅಂತಕ್ಕಂಥದ್ದು ಇಂಡರಾ ಪ್ರಕಾರ ಭಾರತದ FY24 GDPಗಾಗಿ ನವೀಕರಿಸಿದಂತಹ ಬೆಳವಣಿಗೆಯ ಮುನ್ಸೂಚನೆ ಆಗಿರುತ್ತೆ. ಸೊ ಇದನ್ನು ಗಮನಿಸ್ಕೊತೀವಿ. ಅದೇ ರೀತಿ ಸ್ವಲ್ಪ ಇನ್ಫಾರ್ಮೇಷನ್ ಇದ್ದರೆ ನೋಡ್ಕೊಳ್ಳೋಣ. ಎಸ್, ಇದೇ ಮಾಹಿತಿ ಯಾವುದು? ಇಂಡಿಯಾ ರೇಟಿಂಗ್ಸ್. ಓಕೆ, ಇಂಡರಾ ಅಂತ ಏನು ಕೊಟ್ಟಿದ್ದಾರೆ ಅದರ ಲಾಂಗ್ ಫಾರ್ಮ್ ಬಂದು ಇಂಡಿಯಾ ರೇಟಿಂಗ್ಸ್ ಮತ್ತು ರಿಸರ್ಚ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅದರ GDP ಬೆಳವಣಿಗೆಯ ಅಂದಾಜನ್ನು ಹಿಂದಿನ 6.2 ಇಂದ ಇವಾಗ 6.7ಗೆ ಪರಿಷ್ಕರಿಸಿದೆ ಅಂತಕ್ಕಂಥದ್ದು ಮಾಹಿತಿಯಾಗಿರುತ್ತೆ. ಎಸ್, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಸ್ನೇಹಿತರೆ. ಎಸ್, 5ನೇ ಪ್ರಶ್ನೆ ಗಮನಿಸ್ಕೊತೀವಿ. ಲಕ್ಷದ್ವೀಪದಲ್ಲಿ 1156 ಕೋಟಿ ಮೊತ್ತದ ಯೋಜನೆಗಳನ್ನು ಉದ್ಘಾಟಿಸಿದವರು ಯಾರು? ಓಕೆ, ಲಕ್ಷದ್ವೀಪದಲ್ಲಿ 1156 ಕೋಟಿ ಮೊತ್ತದ ಯೋಜನೆಗಳನ್ನು ಉದ್ಘಾಟಿಸಿದವರು ಯಾರಾಗಿರ್ತಾರೆ ಅಂತ ಪ್ರಶ್ನೆ. ರಾಹುಲ್ ಗಾಂಧಿ, ನರೇಂದ್ರ ಮೋದಿ, ಅರವಿಂದ್ ಕೇಜ್ರಿವಾಲ್, ಅದೇ ರೀತಿ ಅಮಿತ್ ಶಾ ಅಂತಕ್ಕಂಥವರು. ಯಾರು ಇದನ್ನು ಉದ್ಘಾಟಿಸಿದ್ದಾರೆ? ಎಸ್, ಉತ್ತರ ನೋಡಿ. ಎಸ್, ನರೇಂದ್ರ ಮೋದಿ ಅಂತಕ್ಕಂಥವ್ರು. ಓಕೆ, ನರೇಂದ್ರ ಮೋದಿ ಏನಿದ್ದಾರೆ ನೋಡಿ. ಸೊ ಅವರು ಆಪ್ಷನ್ ಬಿ ಇದೆ ನೋಡಿ, ನರೇಂದ್ರ ಮೋದಿ. ಓಕೆನಾ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವೀಪಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ 1156 ಕೋಟಿ ಮೊತ್ತದ ಯೋಜನೆಗಳನ್ನು ಉದ್ಘಾಟಿಸಿದವರಾಗಿರ್ತಾರೆ ನಮ್ಮ ಪ್ರಧಾನಿಯವರು. ಓಕೆ, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ನೋಡ್ಕೊಳ್ಳೋಣ. ಯಾವ ಕಂಪನಿಯು ರಾಸಾಯನಿಕವಾಗಿ ಮರುಬಳಕೆಯ ಪಾಲಿಮರ್ಗಳಿಗಾಗಿ ಭಾರತದ ಮೊದಲ ISCC ಪ್ಲಸ್ ಪ್ರಯಾಣಿಕರನ್ನು ಸಾಧಿಸಿದೆ? ಟಾಟಾ ಗ್ರೂಪ್, ರಿಲಯನ್ಸ್ ಇಂಡಸ್ಟ್ರೀಸ್, ಅದಾನಿ ಗ್ರೂಪ್, ಇನ್ಫೋಸಿಸ್. ಎಸ್, ಆಗಿದ್ರೆ ಯಾವ ಕಂಪನಿ? ಎಸ್, ಉತ್ತರ ನೋಡಿ. ಬಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು. ಓಕೆ, ಬಿ, ರಿಲಯನ್ಸ್ ಇಂಡಸ್ಟ್ರೀಸ್. ಓಕೆ, ಇಲ್ಲಿದೆ ನೋಡಿ ಆಪ್ಷನ್ ಬಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು. ಸ್ವಲ್ಪ ಮಾಹಿತಿ ಅಂದರೆ ವಿವರಣೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಓಕೆ, ಅಂದರೆ RIL ಅಂತ ಹೇಳ್ತೀವಿ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ರಾಸಾಯನಿಕವಾಗಿ ಮರುಬಳಕೆಯ ಪಾಲಿಮರ್ಗಳಿಗಾಗಿ ಭಾರತದ ಮೊದಲ ISCC ಪ್ಲಸ್ ಪ್ರಮಾಣೀಕರಣವನ್ನು ಸಾಧಿಸಿದೆ ಅಂತಕ್ಕಂಥದ್ದು ಮಾಹಿತಿಯಾಗಿರುತ್ತೆ. ಎಸ್, ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣವಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ. 7ನೇ ಪ್ರಶ್ನೆ, HSBC ಇಂಡಿಯಾ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂದರೆ PMI ಅಂತ ಹೇಳ್ತೀವಿ. ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಡಿಸೆಂಬರ್ನಲ್ಲಿ ಉತ್ಪಾದನಾ ವಲಯದ ಬಗ್ಗೆ ಏನು ಸೂಚಿಸುತ್ತದೆ? ಓಕೆ, ಆಪ್ಷನ್ ಎ ಬಂದು ಸಂಕೋಚನ, ಆಪ್ಷನ್ ಬಿ ವಿಸ್ತರಣೆ, ಆಪ್ಷನ್ ಸಿ ನಿಶ್ಚಲತೆ, ಆಪ್ಷನ್ ಡಿ ಕುಸಿತ. ಯಾವುದು? ಲೇಟ್ ಮಾಡೋದು ಬೇಡ, ಉತ್ತರ ನೋಡ್ಕೊಂಡು ಬಿಡೋಣ. ಆಪ್ಷನ್ ಬಿ ಬಂದು ವಿಸ್ತರಣೆ ಅಂತ ಆಗಿರತ್ತೆ. ಓಕೆನಾ? ಆಪ್ಷನ್ ಬಿ ವಿಸ್ತರಣೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಈಗ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ. ಉತ್ಪಾದನೆಗಾಗಿ HSBC ಇಂಡಿಯಾ ಖರೀದಿ ವ್ಯವಸ್ಥಾಪಕರ ಸೂಚ್ಯಂಕ ಡಿಸೆಂಬರ್ನಲ್ಲಿ 18 ತಿಂಗಳ ಕನಿಷ್ಠ 54.9ಕ್ಕೆ ಇಳಿಯಿತು, ಆದರೆ ಇನ್ನೂ ವಿಸ್ತರಣೆಯನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಸ್ವಲ್ಪ ವಿವರಣೆ ಆಗಿರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಎಸ್, ಈಗ 8ನೇ ಪ್ರಶ್ನೆ ನೋಡ್ಕೊಳ್ಳೋಣ. ಅದಾನಿ ಪೋರ್ಟ್ಸ್ ಮತ್ತು ವಿಶೇಷ ಆರ್ಥಿಕ ವಲಯ ಲಿಮಿಟೆಡ್ನ ಹೊಸ CEO ಯಾರು? ಅದಾನಿ ಪೋರ್ಟ್ಸ್ ಆ್ಯಂಡ್ ವಿಶೇಷ ಆರ್ಥಿಕ ವಲಯ ಲಿಮಿಟೆಡ್ನ ಹೊಸ CEO ಯಾರು? ಗೌತಮ್ ಅದಾನಿ, ಕರಣ್ ಅದಾನಿ, ಅಶ್ವನಿ ಗುಪ್ತಾ, ಅರಿಂದಮ್ ಬಾಗ್ಚಿ. ಎಸ್, ಯಾರಾಗ್ತಾರೆ?
ಪ್ರತಿಯೊಂದು ಎಕ್ಸಾಮಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನು ಕೂಡಿ ನಿಮಗೆ 25 ಮಾರ್ಕ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವುಗಳನ್ನ ನೀವು ಆದಷ್ಟು ಹೆಚ್ಚೆಚ್ಚು ಓದ್ತಾನೇ ಇರಬೇಕು. ಕರೆಂಟ್ ಅಫೇರ್ಸ್ಗಾಗಿ ಡೈಲಿ ನ್ಯೂಸನ್ನು ನೋಡಬಹುದು. ಅದೇ ರೀತಿ ಟಿ ವಿಯಲ್ಲಿ ಆದರೂ ನ್ಯೂಸ್ ನೋಡ್ಬೋದು. ಆ್ಯಂಡ್ ನ್ಯೂಸ್ ಪೇಪರ್ ಏನು ಬರುತ್ತಲ್ವ, ಸೊ ನ್ಯೂಸ್ ಪೇಪರನ್ನು ಅದು ಓದ್ಬೋದು. ಆನಂತರ ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ, ಆ ರೀತಿ ಚಾಣಕ್ಯ ಕಣಜ, ಸೊ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಏನು ಬುಕ್ಸ್ಗಳನ್ನು ನೀವು ಮನೆಯಲ್ಲಿ ಹಾಕಿಸ್ಕೋಬಹುದು. ಸೊ ಅದರಿಂದ ನೀವು ಪ್ರಚಲಿತ ಒಂದು ಘಟನೆಗಳ ಮಾಹಿತಿಯನ್ನು ಪಡೀಲಿಕ್ಕೆ ತುಂಬ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಇದೆ ನೋಡಿ. ಆಪ್ಷನ್ ಸಿ ಅಶ್ವಿನಿ ಗುಪ್ತಾ ಅಂತಕ್ಕಂಥವ್ರು. ಓಕೆ, ಅಶ್ವನ್ ಗುಪ್ತಾ. ಸ್ವಲ್ಪ ಮಾಹಿತಿ. ಓಕೆ, ನಿಸ್ಸಾನ್ ಮೋಟಾರ್ಸ್ನ ಮಾಜಿ ಜಾಗತಿಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶ್ವಿನಿ ಗುಪ್ತಾ ಅವರು ಅದಾನಿ ಪೋರ್ಟ್ಸ್ ಮತ್ತು ವಿಶೇಷ ಆರ್ಥಿಕ ವಲಯ ಲಿಮಿಟೆಡ್ನ ಹೊಸ CEO ಆಗಿದ್ದಾರೆ. ಯಾರು ಹಾಗಿದ್ರೆ ಅಶ್ವಿನಿ ಗುಪ್ತಾ ಅಂತಕ್ಕಂಥವ್ರು. ಅದೇ ರೀತಿ 9ನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಇವತ್ತು ಸಾಧ್ಯ ಆದರೆ 10 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ. ಓಕೆನಾ? ಹಾಗಿದ್ರೆ 9ನೇ ಪ್ರಶ್ನೆ, ವಿಶ್ವ ಬ್ರೈಲ್ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಬ್ರೈಲ್ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಜನವರಿ 1, 2, 3, 4. ಉತ್ತರ ನೋಡಿಕೊಂಡು ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಂಡು ಬಿಡೋಣ. ಅದೇ ರೀತಿ ಉತ್ತರ ಬಂದರೆ ಜನವರಿ 4 ಅಂತಕ್ಕಂಥದ್ದು. ವಿವರಣೆ, ವಿಶ್ವ ಬ್ರೈಲ್ ದಿನವನ್ನು ವಾರ್ಷಿಕವಾಗಿ ಜನವರಿ 4ರಂದು ಆಚರಿಸಲಾಗುತ್ತದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ನೋಡ್ಕೊಂಡು ಬಿಡೋಣ. 10ನೇ ಪ್ರಶ್ನೆ. ಓಕೆ, 10ನೇ ಪ್ರಶ್ನೆ ನೋಡ್ಕೊಳ್ಳಿ. ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ಸ್ ಶೃಂಗಸಭೆಯ 10ನೇ ಆವೃತ್ತಿಯಲ್ಲಿ ಮುಖ್ಯ ಅತಿಥಿ ಯಾರು? ನಾವು 10ನೇ ಆವೃತ್ತಿಯ ವಿಷಯ ಯಾವುದಾಗಿತ್ತು ಅಂತ ನೋಡ್ಕೊಂಡಿದ್ವಿ ಈ ಒಂದು ಕ್ಲಾಸ್ನ ಒಂದು ಪ್ರಶ್ನೆಯಲ್ಲಿ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಮುಖ್ಯ ಅತಿಥಿ ಯಾರು ಅಂತಕ್ಕಂಥದ್ದು. ಮುಖ್ಯ ಅತಿಥಿ ಯಾರಾಗ್ತಾರೆ? ಮೋದಿ ಅವರು, ಅಶ್ವಿನಿ ಗುಪ್ತಾ ಅವರು ಮತ್ತು ರಣಧೀರ್ ಜೈಸ್ವಾಲ್, ಜಗ್ PM ಅಂತ. ಉತ್ತರ ನೋಡೋಣ. ಆಪ್ಷನ್ ಡಿ ಬಂದು ಜಗ್ PM ಅಂತಕ್ಕಂಥವ್ರು. ಓಕೆನಾ? ಆಪ್ಷನ್ ಡಿ ಸರಿ ಉತ್ತರ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ಮಾಹಿತಿ ನೋಡೋದಾದರೆ ವಿವರಣೆ ಬಂದು ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಇನ್ವೆಸ್ಟರ್ಸ್ ಶೃಂಗಸಭೆಯ 10ನೇ ಆವೃತ್ತಿಯ ಮುಖ್ಯ ಅತಿಥಿ ಗಣರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಾರೆ. ಜಗ್ PM ಅಂದರೆ ಗಣರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಾರೆ. ಓಕೆನಾ? ಹಾಗಿದ್ರೆ ಈ ಒಂದು ಕ್ಲಾಸ್ನಲ್ಲಿ ನಾವು ಸುಮಾರು 10 ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಉಳಿದಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಕ್ಲಾಸನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಇದೇ ರೀತಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟ್ ಮೀ. ಥ್ಯಾಂಕ್ ಯು.